ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದುಬಿಟ್ಟು ಶಾಪಿಂಗ್ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆ ಮಾಡ್ತೀಯಾ ಆಯ್? ಆಯ್ ಯಾರಿಗೆ ಮಾಡ್ತೀಯಾ? ಪಾಪಗ ಬಾ. ಇದು ಹಾಕೋಣ ಬಾ, ಒಂದು ಹಾಕೋಣ ಬಾ. ಹಾಂ ನೋ ಪಾನಿ. ಇವತ್ತು ನಮ್ಮ ಆವಿಷ್ಕಾರಗೋಸ್ಕರ ಈ ಶಾಪಿಂಗ್ ಮಾಡೋಣ ಅಂತ ಆಚೆ ಬಂದಿದ್ದೀವಿ. ಸೊ ಏನೇನು ತಗೋತೀವಿ ತಗೊಳಲ್ವಾ ಅಂತ ಮುಂದೆ ನೋಡೋಣ. ಓಕೆ ಬನ್ನಿ. ಯಾರಿಗೆ ಮಾಡ್ತೀಯಾ ಆಯ್? ಆಯ್ ಯಾರಿಗೆ ಮಾಡ್ತೀಯಾ? ಪಾಪಗ. ಇದನ್ನ ಹಾಕೋಣ ಬಾ, ನಾವು ಈ ಟ್ರೈಯಲ್ಲಿ ನೋಡೋಣ ಬಾ. ಟ್ರೈ ಮಾಡಿಸ್ತೀರಾ? ಒಂದು ನಿಮಿಷ. ಹಾಕೋತೀಯ ಇದು? ಯಾರಿಗಾಯಿ ಮಾಡ್ತೀಯ? ಯಾರಿಗಾಯಿ ಮಾಡ್ತೀಯ? ಪಾಪಗಾಯಿ ಮಾಡ್ತೀಯಾ? ಎಲ್ಲಿದೆ ಪಾಪ? ಪಾಪ ಎಲ್ಲಿದೆ? ಪಾಪ ಎಲ್ಲಿದೆ ಚಿನ್ನಿ? ಪಾಪ ಎಲ್ಲಿದೆ? ಪಾಪ ಎಲ್ಲಿದೆ ಅಂತ ಕೇಳಿದ್ನಲ್ವಾ, ಸೊ ಅದಕ್ಕೆ ಪಾಪನ ತೋರ್ಸೋಕೆ ಹೋಗ್ತಾ ಇದ್ದಾನೆ. ಹಂಗೆ ನೋಡೋಣ. ಇಲ್ಲಿ ನೋಡು. ಹಿಡ್ಕೊ. ದೊಡ್ಡದ ಅನ್ಸಲ್ಲ? 2 to 3 years ಇದೆ. ಹಿಂಗೆ ಹಿಡ್ದು ನೋಡೋಣ ಅಂತ ನೋಡಿಲ್ಲ ಏನು ಹಾಕುತ್ತೀವಿ ಈಗ. ಎಷ್ಟು ದೊಡ್ಡದಾಗುತ್ತೆ ಕುಳ್ಳ. ಕುಳ್ಳ ಇದ್ದಾನೆ, ಕುಳ್ಳ ಹಾಕಿ ನೋಡಿ ಗೊತ್ತಾಗುತ್ತೆ. ಇದು ಉದ್ದ ಇದ್ರೆ ಪರವಾಗಿಲ್ಲ, ಇದು ಶಾರ್ಟ್ ಇದ್ರೆ ಇದು ನೋಡಿ. ಬೇಸಿಗೆ ಟೈಮಲ್ಲಿ ಬೇಡ, ಅದು ತುಂಬ ದಪ್ಪ. ಇನ್ನು ಚಿಕ್ಕದ್ ನೋಡಿ, ಸ್ವಲ್ಪ ಸೈಜ್ ಇಷ್ಟಿಲ್ಲ. ಅದನ್ನ ರೆಡ್ ನೋಡು. ಇರು ನೋಡ್ತೀನಿ. ಇನ್ಶರ್ಟ್ ಮಾಡಬೇಕು. ಅಲ್ಲೆಲ್ಲ ಹೋಗ್ಬಾರ್ದು, ಬೈತಾರ ನೋಡೋರು. ಹಂಗೆಲ್ಲ ಮಾಡ್ಬಾರ್ದು, ಇಲೆಂಟ್ ಇರ್ಬೇಕು. ಕೂಡು ಕೂಡು ಕೂಡು. ಕೂತ್ಕೋ ಸುಮ್ಮನೆ, ಚುಪ್. ದೊಡ್ಡದಾಗುತ್ತಲ್ಲ ಇನ್ಶರ್ಟ್ ಮಾಡಬೇಕು. ಇಲ್ಲೋಡು ಅವಿ, ಇಲ್ಲೋಡು. ಬಾ, ಇದೊಂದು ಹಾಕಿ ನೋಡೋಣ ಬಾ. ಬಾ, ಇದು ಹಾಕಿ ನೋಡೋಣ ಬಾ, ಬೇಗ ಬಾ. ಒಂದು ಹಾಕೋಣ ಬಾ. ಎದ್ದೇಳು ಎದ್ದೇಳು. ಇಲ್ಲಿ ನೋಡಿಲಿ. ಹಾಯ್, ಬಾಯ್ ಬಾಯ್. ಇಲ್ಲಿ ಯಾವುದೋ ಅವನಿಗೆ ಸೆಟ್ ಆಗಲಿಲ್ಲ, ಎಲ್ಲ ದೊಡ್ಡದಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಯು ಸ್ಟಾರ್ ಅಂತಿತ್ತು. ಇಲ್ಲಿ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ಕೂಡ ಅವನಿಗೆ ಸೆಟ್ ಆಗುತ್ತೋ ಇಲ್ಲ ನೋಡೋಣ ಅಂಥೇಳಿ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನೋಡೋಣ, ಅವನಿಗೆ ಸೂಟೇಬಲ್ ಆಗೋವಂಥ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಅವ್ನಿಗೆ ಯಾವುದು ಸೆಟ್ ಆಗಿಲ್ಲ ಅಥವಾ ಅವ್ರ ಪಪ್ಪಗೂ ಯಾವುದು ಇಷ್ಟ ಆಗಿಲ್ಲ ಅಂದರೆ ಅವ್ರ ಪಪ್ಪ ಯಾವಾಗಲೂ ಬರ್ಡೇಗೆ ಬೇರೆ ಕಡೆ ತೊಗೋತಾಯಿದ್ರು, ಅಲ್ಲೇ ತೊಗೊಳ್ತಾರೆ. ಸ್ಲೋ ಇಳಿಬೇಕು.
ಫಸ್ಟ್ ಫ್ಲೋರ್ಗೆ ಹೋಗುವಾಗ ಓಕೆನಾ? ಅವ್ರ ಪಪ್ಪ ಅವನ್ನ ಎತ್ಕೊಂಡು ಮೆಟ್ಲತ್ತಿದ್ದಾರೆ. ಸೊ ಅವ್ನಿಗೆ ಇಷ್ಟ ಇಲ್ಲ ಕೂತ್ಕೊಂಡು ಹೇಳಿದ್ಯಾ? ಎತ್ಕೊಳ್ಳೋದು, ನಾನೇ ಹತ್ತಬೇಕು ಅಂತ ಏನಾಗಲ್ಲ, ಎದ್ದು ಹಠ. ನಿಂತ್ಕೋ. ಸೊ ಎದ್ದು ಇವಾಗ ನಿಂತ್ಕೋ. ಹತ್ತಿದ್ದಾರೆ. ಇವಾಗ ಅವ್ನು ಹೆಚ್ಚಿನಿ. ಕೆಳಗಡೆ ನಿಂತ್ಕೋ. ಇಳಿದು ಮತ್ತೆ ಒಬ್ಬನೇ ಬೀಳ್ತೀಯಾ? ಹತ್ತಬೇಕು ಅಂತ ಅಲ್ಲೇ ಹೋಗ್ಬೇಡ, ಈ ಅದಕ್ಕೋಸ್ಕರ ಕಡೆ ಬಾ. ಇಳಿಯಕ್ಕೆ ನೋಡ್ತಾ ಇದ್ದಾನೆ. ಭಯ ಬೀಳ್ತ್ಯಾ? ಆಗ್ತಿದೆ. ಮತ್ತೆ ಅಷ್ಟು ಭಯ ಇದ್ದು ಏನಕ್ಕೆ ಹತ್ತೀನಿ ಅನ್ನೋದು? ರೆಡಿ, ಸ್ಟಡಿ, ಗೋ. ನಡಿ, ಬೀಳಲ್ಲ, ಹತ್ತು. ಇಷ್ಟು ಭಯ ಇದೆ ಆದರೂ ಕೂಡ ನಾನೇ ಹತ್ತಬೇಕು, ನಾನೇ ಇಳಿಬೇಕು ಅಂತ ಹಠ. ಸೊ ಆದರೂ ಕೊನೆಗೆ ಹತ್ತಿದ್ದಾನೆ. ಕೆಳಗಡೆ ನೋಡಿದ್ರೆ ಅವನಿಗೆ ಭಯ. ಪಪ್ಪ ಎಲ್ಲಿ ಹುಡುಕು? ಅಲ್ಲಿ ಹೋಗು, ಆಶ್ರಮದು. ನಡಿ ಹೋಗೋಣ. ಹ್ಯಾಂಡ್ ವಾಶಾ? ಎಲ್ಲೋದ್ರೂ ಈ ಡೆಟಾಲ್ ಹಾಕೊಂಡು ಹ್ಯಾಂಡ್ ವಾಶ್ ಮಾಡೋದು ಮಾತ್ರ ಬಿಡಲ್ಲ. ಸುಮ್ಮನೆ ಹ್ಯಾಂಡ್ ವಾಶ್ ಮಾಡೋಕ್ಕೋಸ್ಕರನಾದರೂ ಅಮ್ಮ ಚಿಯೆ ಬಂದಿದೆ ಹೋಗೋಣ ಬಾ ವಾಶ್ರೂಮ್ಗೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಒಂದು ಹೋಟೆಲ್ಗೆ ಹೋದ್ರೂ ಅಷ್ಟೇ, ಶಾಪಿಂಗ್ ಮಾಲಿಗೆ ಹೋದ್ರೂ ಅಷ್ಟೇ, ಮತ್ತು ಇಲ್ಲ ಮಾಲ್ಗೆ ಹೋದ್ರೂ ಅಷ್ಟೇ, ಎಲ್ಲೇ ಹೋಗಲಿ ವಾಶ್ರೂಮ್ಗೆ ಹೋಗೋದು ಮಾತ್ರ ಬಿಡಲ್ಲ. ವಾಶ್ರೂಮ್ಗೆ ಹೋಗಿ ಹ್ಯಾಂಡ್ ವಾಶ್ ಮಾಡಿ ಅಲ್ಲಿ ನೀರೆಲ್ಲ ಖಾಲಿ ಮಾಡಿ ಬರಬೇಕು. ಸೊ ಅದೇ ಗ್ಯಾಪಲ್ಲಿ ನಾನು ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ನೀವು ಅಂದ್ಕೊಳ್ತೀರಲ್ವ, ನೀವು ಎಲ್ಲೋದ್ರೂ ವೀಡಿಯೋ ಮಾಡೋದು ಬಿಡಲ್ಲ, ಅವ್ನು ಎಲ್ಲೋದ್ರೂ ಡೆಟಾಲ್ ಹಾಕೋದು ಬಿಡಲ್ಲ ಅಂತ. ನಾವಿಬ್ಬರು ಅಮ್ಮ ಮಗ ಹಾಗೆ ಡಿಫ್ರೆಂಟ್ ನೋಡಿ. ನಾವು ವಾಶ್ರೂಮ್ಗೆ ಹೋಗಿ ಡೆಟಾಲ್ ಹಾಕಿ ಕೈ ವಾಶ್ ಮಾಡಿ ಬರೋಷ್ಟೇ ನಮ್ಮ ಹಸ್ಬೆಂಡ್ ಎಲ್ಲ ನೋಡ್ಬಿಟ್ಟಿದ್ರು, ಏನು ಚೆನ್ನಾಗಿಲ್ಲ ಅಂತ. ಇನ್ನು ಬಂದ ದಾರಿಗೆ ಸುಂಕವಿಲ್ಲ ಅಂತೇಳಿ ಇನ್ನು ರಿಟರ್ನ್ ಹೋಗ್ತಾ ಇದ್ದೀವಿ. ಅವ್ರಿಗಿಷ್ಟ ಆದರೆ ನನಗಿಷ್ಟ ಆದಂಗೆ. ಇನ್ನು ಅವ್ರಿಗೆ ಹುಡ್ಕೋದೇ ದೊಡ್ಡ ಸಾಹಸ. ಅವ್ರಿಗಿಷ್ಟ ಆಯಿತು ಅಂದರೆ ನನಗೆ ಓಕೆ, ಬಟ್ ಅವ್ರಿಗೆ ಯಾವುದೂ ಇಷ್ಟ ಆಗಿಲ್ಲ. ರಿಟರ್ನ್ ಎಲ್ಲಿಗೋದ್ರೂ ವಾಶ್ರೂಮ್ಗೆ ಹೋಗಬೇಕು ಅಲ್ವಾ? ಅವ್ನಿಗೆಲ್ಲೂ ಸೆಟ್ ಆಗಲಿಲ್ಲ. ಇನ್ನು ನಾವು ರೆಗ್ಯುಲರಾಗಿ ಬರ್ಡೇಗೆ ತೊಗೋವಂಥ ಬೇಬಿ ಲಾನ್ಗೆ ಸೊ ಇಲ್ಲೇ ಬಂದಿದ್ದೀವಿ. ನಾವು ಅವ್ನು ಹುಟ್ಟಿದಾಗಿಂದನೂ ಇಲ್ಲೇ ತೊಗೋತಾ ಇದ್ದೀವಿ. ಸೊ ಇವಾಗೂ ಅಲ್ಲೇ ಬಂದಿದ್ದೀವಿ. ಇಲ್ಲಿ ಅವನಿಗೆ ಸೆಟ್ ಆಗುತ್ತೆ, ಸೊ ತೊಗೊತೀವಿ. ನಾವು ತೊಗೊಂಡ್ಮೇಲೆ ಅವ್ನ ಬರ್ಡೇಗೆ ಹಾಕ್ತೀವಿ. ಸೊ ಅವಾಗ ನೋಡಿ ಓಕೆನಾ, ಸರ್ಪ್ರೈಸ್ ಆಗಿರುತ್ತೆ. ಸರ್ಪ್ರೈಸ್ ಅಂತಲ್ಲ, ಸೊ ಅವ್ನಿಗೆ ಇಲ್ಲಿ ಹಾಕಿ ನೋಡೋಕೆ ಅವ್ನಿಗೆ ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಆಮೇಲೆ ಅವ್ನಿಗೆ ಹಾಕ್ಕೊಂಡು ನೋಡೋಷ್ಟು ಪೇಷನ್ಸು ಅವ್ನಿಗಿಲ್ಲ, ಸಾಕಾಗಿದೆ. ಸೊ ಅದಕ್ಕೋಸ್ಕರ ಹಾಕಿ ನೋಡೋಕ್ಕಾಗ್ತಿಲ್ಲ. ಸೊ ಯಾವುದು ಸೆಟ್ ಆಗುತ್ತೆ ಅಂತ ಹಾಗೆ ಹಿಡಿದು ನೋಡ್ತಾ ಇರ್ತೀವಿ. ಯಾವುದು ಅವರ ಪಪ್ಪಗೆ ಇಷ್ಟ ಆಗುತ್ತೋ ಅದು ತೊಗೊಳ್ತಿರ್ತೀವಿ. ಸಿಂಗಲ್ ಕಲರ್ ಈ ಥರನಾ? ಬೇಡ. ಇಲ್ಲಿ ಅವನಿಗೆ ಸೆಟ್ ಆಯಿತು, ಒಂದು ತೊಗೊಂಡಿದ್ದೀವಿ. ಸೊ ಅವ್ನ ಬರ್ಡೇಗೆ ತೋರಿಸ್ತೀವಿ. ಚಾಟ್ ತಿನ್ಬೇಕಂತ ಬಂದಿದ್ದೀವಿ. ಏನು ಬೇಕು? ಹಾಂ, ನೋ ಪಾನಿಪುರಿ. ಇಲ್ಲೂ ಅವನಿಗೆ ಪಾನಿಪುರಿ ನೋಡಿ. ಪಾನಿಪುರಿ ತಿನ್ನೋಕ್ಕೆ ಆಗಲ್ಲ ಅವನಿಗೆ, ಪಾನಿಪುರಿ ಕೇಳ್ತಾನೆ. ಸೊ ನಾವು ದಹಿಪುರಿ ತೊಗೊಂಡಿದ್ದೀವಿ. ದಹಿಪುರಿನೇ ತಿಂತೀವಿ. ತಿನ್ನಿಸ್ಲಾ? ಐಸ್ ಕ್ರೀಮ್. ಇಲ್ಲಿ ನೋಡು. ನೀನು ತಿನ್ಬೇಕು. ಅವಿ ಐಸ್ ಕ್ರೀಮ್ ಹೆಂಗಿದೆ? ಹೆಂಗಿದೆ ಐಸ್ ಕ್ರೀಮ್ ಹೇಳು. ಸೂಪರ್ ಇದೆನಾ? ನನಗೆ ಕೊಡ್ತೀಯಾ ಐಸ್ ಕ್ರೀಮು? ಕೊಡ್ತೀಯಾ? ಪಪ್ಪ ಕೊಡ್ತೀಯಾ ಐಸ್ ಕ್ರೀಮು?
ಅದನ್ನೇನು ಮಾಡಬೇಕು? ಅದನ್ನೇನು ಮಾಡಬೇಕು? ಹಾಂ, ಗೋಬಿ ಮಾಡಬೇಕಾ? ಹ್ಞೂ, ನೀನೇ ಮಾಡು, ನಾನು ಮಾಡಲ್ಲ. ಹ್ಞೂ ನೀನು ಮಾಡ್ತೀಯಾ? ಹ್ಞೂ, ಹೆಂಗೆ ಮಾಡ್ತೀಯಾ? ಹೆಂಗೆ ಮಾಡ್ತೀಯಾ? ಹೆಂಗೆ ಮಾಡ್ತೀಯ ಗೋಬಿ? ಅದರಲ್ಲೇ ಮಾಡಬೇಕಾ ಗೋಬಿನ? ಹ್ಞೂ, ನೋಡಲ್ಲಿ ಪಾಪ ಏನೋ ಮುರಿದು ನೋಡ್ತಾವ್ರೆ ನೋಡು. ಹ್ಞೂ, ಏನಕ್ಕೆ ಹಂಗೆ ಮುರಿಯೋದು ಕೇಳು ಪಪ್ಪಗೆ. ಈ ಥರ ನೋಡೋದ್ರಿಂದ ಫ್ರೆಶ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತಂತೆ. ಸೊ ಅದಕ್ಕೋಸ್ಕರ ಈ ಥರ ನೋಡ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ಸೊ ಇವಾಗ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ವಿ. ಈಗ ಮನೆಗೆ ಹೋದ್ಮೇಲೆ ನನ್ನ ಮಗ ನೋಡಿ ಏನು ಮಾಡ್ತಾನೆ, ಎಲ್ಲ ತೆಗೆದಿರ್ತೀನಿ ಅಂತೇಳಿ ತೊಗೊಂಡು ನೋಡ್ತಾ ಇದ್ದಾನೆ. ತೆಗೆದಿವಾಗ ಈ ಡ್ಯಾನ್ಸ್ ಬಂತು ಅಂತ ಎದ್ದು ಡ್ಯಾನ್ಸ್ ಮಾಡ್ತಾನೆ. ಅವನು ಇದೆಲ್ಲ ತರಕಾರಿ ತೆಗೆದಿಡ್ತಿದ್ದಾನೆ ಅಂತಂದರೆ ಅವನಿಗೆ ಬೇಬಿ ಕಾರ್ನ್ ಬೇಕಿತ್ತು. ಸೊ ಬೇಬಿ ಕಾರ್ನ್ ಒಳಗಡೆ ಚೀಲದೊಳಗಡೆ ಇದೆ ಅಂಥೇಳಿ ಸೊ ಒಂದು ತೆಗೆದಿಡ್ತಾ ಇದ್ದಾನೆ. ಬಟ್ ಅದು ಅವನಿಗೆ ಒಳಗಡೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಬೇಬಿ ಕಾಕಂದು ಅಂದರೆ ಬೇಬಿ ಕಾರ್ನಾ? ಬೇಬಿ ಕಾರ್ನ ಚೆನ್ನಾಗಿರ್ಲಿಲ್ವಂತೆ, ಪಪ್ಪ ಬೇಡ ನೋಡು. ತರಕಾರಿ ನೋಡಿ ಹೆಂಗೆ ಹಾಕಿದೆಯಲ್ಲ. ನೋಡು ತರಕಾರಿ ಹಿಂಗೆ ಯಾವ ಡ್ರೆಸ್ ತೊಗೊಂಡಿದ್ದೀವಿ ಅಂತ ತೋರ್ಸೋಕ್ಕಾಗಿಲ್ಲ, ಬರ್ಡೇ ದಿನ ತೋರಿಸ್ತೀವಿ. ಇವಾಗ ರೈಸ್ ರೆಡಿಯಾಗಿದೆ, ಊಟ ಮಾಡ್ತೀವಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.